ನಮಸ್ಕಾರ ಸರ್, ನಿಮ್ಮ ಹೆಸರು? ಪ್ರಶಾಂತ್ ಪ್ರಭು ಅಂತೇಳಿ. ಸರ್, ವಿಷಯ ಎಂತ ಹೇಳಿ. ಆತ್ಮೀಯ ನಾಗರಿಕರೇ, ನಮ್ದು ನೇತಾಜಿ ಯುವ ಮಿತ್ರರು, ನೇತಾಜಿ ಸರ್ಕಲ್, ತೀರ್ಥಹಳ್ಳಿ. ಹೆಂಗಂದ್ರೆ ಇದು ಪ್ರಚಾರದ ಉದ್ದೇಶದಿಂದ ಮಾಡಿದಂತೂ ಖಂಡಿತ ಅಲ್ಲ. ಇದನ್ನ ನೋಡಿ ಇನ್ನೊಬ್ಬ ಒಂದ್ ಚೀಲ ಹಿಡ್ಕೊಂಬಂದು ಒಂದಿಷ್ಟು ಕಸನ್ನ ಎತ್ಕೊಂಡು ಹೋದ್ರೆ ಊರಿಗೆ ಒಳ್ಳೇದು. ಯಾಕಂದ್ರೆ ಈ ಸಮಾಜ ನಮಗೆ ಬಹಳಷ್ಟು ಕೊಟ್ಟಿದೆ, ನಾವು ಸಮಾಜಕ್ಕೆ ಏನು ಕೊಡ್ಲಿಲ್ಲ. ನಮ್ಮ ಕೈಯಿಂದ ಏನಾದ್ರೂ ಒಂದು ಕೊಡುಗೆ ಏನಾದ್ರೂ ಕೊಡ್ಬೋದು ಅಂದ್ರೆ ಸಮಾಜಕ್ಕೆ ಪರಿಸರನ ಒಂದು ಸ್ವಚ್ಛ ಮಾಡೋದು, ಸ್ವಚ್ಛಂದ ಪರಿಸರ. ಇದ್ರೊಂದಿಗೆ ಮನ್ಸು ಕೂಡ ಒಂದು ಸ್ವಚ್ಛ ಆಗತ್ತೆ. ಎಲ್ರೂ ಒಟ್ಟಿಗೆ ಒಂದ್ಸಲ ಬೆರೆಯಂಗಾಗತ್ತೆ. ಇದು ಬರೀ ಊರಿನ ಕಸ ಅಲ್ಲ, ಇದು ಒಂದು ನಾಗರಿಕತೆ, ಒಂಥರ ಅಸಹ್ಯದ ಪರಮಾವಧಿ. ಪ್ರತಿಯೊಬ್ಬರದ್ದು ಒಂದು ಕಾಂಟ್ರಿಬ್ಯೂಷನ್ ಹೆಂಗಿದೆ ಅಂತ ಹೇಳಿದ್ರೆ, ನಮ್ದು ಒಂದಿಷ್ಟು ಕಸ ಇದ್ರ ಮೇಲೆ ಇರ್ಲಿ ಅಂತೇಳಿ ಪ್ರತಿಯೊಬ್ಬ ಹೆಂಗ್ ಬರ್ಬೇಕಂದ್ರೆ, ಇಲ್ಲಿರುವಂತ ಕಸದಲ್ಲಿ ಒಂದಿಷ್ಟು ನಾನ್ ತಗೊಂಡು ಹೋಗ್ಬೇಕು, ನಾನು ಈ ಕಸನ ಇಲ್ಲಿ ಹಾಕ್ಬಾರ್ದು ಅಂತ ಇರ್ಬೇಕು. ಬಟ್ ಇದು ಹೆಂಗಿದೆ ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ನೀವು ನೋಡಿರ್ಬೋದು, ಹೆಚ್ಚು ಕಡಿಮೆ ಈಗ ಬರೀ ಒಂದು ಗಂಟೆ ಅವಧಿಲಿ ಈ ಬರೀ ಇಷ್ಟು ಒಂದು 100 ಮೀಟರ್ ಒಳಗಡೆ ಒಟ್ಟಾಗಿರೋ ಕಸ. ಇದು ಹೆಮ್ಮೆಯ ಸಂಗತಿ ಅಂತೂ ಖಂಡಿತ ಅಲ್ಲ. ಮತ್ತೆ ಇದೊಂಥರ ನಿರ್ಲಜ್ಜ ಸ್ವಭಾವ ಅಂತ ಕರಿಬಹುದು. ಇದನ್ನ ಮಾಡಿರೋ ಉದ್ದೇಶ ಏನಂತ ಹೇಳಿದ್ರೆ, ಇದನ್ನ ನಾವು ಪ್ರಚಾರಕ್ಕಂತೂ ಖಂಡಿತ ಅಲ್ಲ. ಫಸ್ಟ್ ಹೇಳ್ದಂಗೆ ಇದೊಂದು ಮೋಟಿವೇಶನ್ ಆಗ್ಲಿ ಅಂತೇಳಿ ಇದೊಂದು ಪ್ರಾರಂಭ. ಇನ್ನು ಮುಂಬರುವ ದಿನಗಳಲ್ಲಿ ಪ್ರತಿಯೊಬ್ರು ಕೂಡ ಈ ತರ ಒಂದು ಪ್ರಜ್ಞೆಯನ್ನು ಬೆಳೆಸ್ಕೊಬೇಕು. ಪರಿಸರ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ಈಗ ಇದನ್ನೆಲ್ಲ ನಮ್ಮ ಮೋಟಿವೇಶನ್ಗೆ ಅರ್ಧ ಕಾರಣ ನಮ್ಮ ಅಧ್ಯಕ್ಷರಾದ ಸತೀಶ್ ರೈಗಳು. ಅವರ ಒಂದು ಮುಖಂಡತ್ವ, ಅವರ ಒಂದು ಯೋಚನೆಗಳಿಂದ ನಾವೆಲ್ಲ ಪ್ರೇರಿತರಾಗಿ ಮುಂದಾಳತ್ವದಲ್ಲಿ ನಾವ್ ಈ ದಿವಸ ಈ ಕಾರ್ಯಕ್ಕೆ ಆಕ್ಚುಲಿ ಅವ್ರಿಗೆ ನಾವು ಥ್ಯಾಂಕ್ಸ್ ಹೇಳ್ಬೇಕು, ಎಲ್ಲರೂ ಸೇರಿದ್ರೆ. ಯಾಕಂದ್ರೆ ಮೋಟಿವೇಶನ್ ಮಾಡಿದ್ದೆ ಅವರು. ಸೊ ಥ್ಯಾಂಕ್ ಯು. ಸಂಸ್ಕೃತದಲ್ಲಿ ಒಂದು ಶುಭಾಷಿತ ಇದೆ, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಅಂತ ಹೇಳಿ. ಅಂದ್ರೆ ನಮ್ಮನ್ನು ಹುಟ್ಟಿಸಿದ ತಾಯಿ ಮತ್ತು ನಾವು ಹುಟ್ಟಿದ ನೆಲ ಎರಡೂ ಸ್ವರ್ಗಕ್ಕಿಂತ ಮಿಗಿಲಂತೆ. ಹುಟ್ಟಿಸಿದ ತಾಯಿ ಮನೆಯಲ್ಲಿದ್ದಾರೆ, ಅವರಿಗೆ ನಾವು ಗೌರವ, ಪ್ರೀತಿ ಎಲ್ಲವೂ ಕೊಡ್ತೀವಿ. ಆದರೆ ನಾವು ಹುಟ್ಟಿದ ನೆಲ ನಮಗೆ ಮಾತೆ, ನಮ್ಮ ತಾಯಿ ಅನ್ನೋದನ್ನ ನಾವು ಮರೆತು ಬಿಟ್ಟಿದ್ದೀವಿ. ನಾವು ಹೇಳಲಿಕ್ಕೆ ಮಾತ್ರ ನಾಗರಿಕರು. ಅಂದ್ರೆ ನಾವು ಹಣೆ ಮೇಲೆ ದೊಡ್ಡ ಬೋರ್ಡ್ ಹಾಕೊಂಡಿದೀವಿ ನಾಗರಿಕರು ಅಂತ ಹೇಳಿ. ಮಾಡುವುದು ಮಾತ್ರ ನಮ್ಮ ನೆಲ ಜಲದ ಮೇಲೆ ಗೌರವವಿಲ್ಲ. ನಾವು ನೇತಾಜಿ ಯುವ ಮಿತ್ರರು ಅಂತ ಹೇಳಿ ತೀರ್ಥಹಳ್ಳಿಯ ಒಂದು ಸಣ್ಣ, ನಾವೆಲ್ಲ ಸಮಾನ ಮನಸ್ಕರು ಒಟ್ಟುಗೂಡಿಕೊಂಡ ಸಂಘಟನೆ. ಏನಾದ್ರೂ ಒಂದು ಸಣ್ಣ ಕೆಲಸವನ್ನಾದ್ರೂ ಮಾಡೋಣ ಅಂತೇಳಿ, ಏನ್ ದೊಡ್ಡ ಕೆಲಸ ಅಲ್ಲ. ಮತ್ತು ನಮ್ಮ ಆತ್ಮೀಯರಾದ ಪ್ರಶಾಂತ್ ಪ್ರಭುಗಳು ಹೇಳಿದಂಗೆ, ಇದು ಪ್ರಚಾರಕ್ಕಂತೂ ಮಾಡಿದ ಕೆಲಸ ಅಲ್ಲ. ನಾವು ಏನಾದ್ರೂ ಒಂದು ಮಾಡ್ಬೇಕು ಅಂತ ನಾವು ಎಲ್ಲ ಸನ್ಮಿತ್ರರು ಸೇರಿಕೊಂಡು ಏನ್ ಚಿಂತನೆ ಮಾಡಿದಾಗ, ಮೊದಲು ಏನಾದ್ರೂ ಒಂದು ಸ್ವಚ್ಛತಾ ಕಾರ್ಯಕ್ರಮದಿಂದ ಶುರು ಮಾಡೋಣ ಅಂತೇಳಿ ಯೋಜನೆ ಹಾಕೊಂಡೆವು. ಎಲ್ಲಿ ಅಂತ ತೀರ್ಮಾನ ಮಾಡುವಾಗ ನಮ್ಮ ಬೆನ್ನಿ ಇರ್ಬೋದು, ನಮ್ಮ ನವೀನಣ್ಣ, ಸೋಯಿಲ್ ಇರ್ಬೋದು, ಹಾಗೆ ನಮ್ಮ ವಿಜಯಣ್ಣ, ನಮ್ಮ ಸಂಜಯ್ ಸರ್, ಪದ್ಯಣ್ಣ ಎಲ್ಲ ಸೇರ್ಕೊಂಡು, ನಾವು ಸನ್ಮಿತ್ರ ಸೇರ್ಕೊಂಡು ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಇಡೋಣ ಅಂತ ಪ್ಲಾನ್ ಮಾಡಿದೀವಿ. ತುಂಬಾ ಜನ ಸೇರ್ಬೇಕಾಗಿತ್ತು. ಇವತ್ತು ಕೆಲವು ಅನಿವಾರ್ಯ, ಇವತ್ತು ಸಂಡೇ ಬೇರೆ, ಮದುವೆ ಕಾರ್ಯಕ್ರಮ, ಅಲ್ಲಲ್ಲಿ ಕಾರ್ಯಕ್ರಮಗಳು ಇರೋದ್ರಿಂದ ಇನ್ನೊಂದು 10-15 ಜನ ನಮ್ಮ ಯುವ ಮಿತ್ರರು ಯಾವಾಗ್ಲೂ ಇದಕ್ಕೆ ಮುಂದಿರ್ತಾರೆ, ಅವರು ಬರಕ್ಕಾಗಿಲ್ಲ. ನನ್ನ ಕಳಕಳಿಯ ವಿನಂತಿ ಸಮಾಜದ ನಾಗರಿಕರಲ್ಲಿ, ಮತ್ತು ಏನು ಅಂದ್ರೆ, ಕಸವನ್ನು ಹಾಕುವಾಗ ನಾವು ನಮ್ಮ ತಾಯಿಯ ಮೈ ಮೇಲೆ ಕಸವನ್ನು ಹಾಕಿದೆ ಅಂತ ಹೇಳಿ ನಾವು ಪ್ರತಿಯೊಬ್ರು ನೆನಪು ಮಾಡಿಕೊಳ್ಳೋಣ. ನಮ್ಮಿಂದಲೂ ಕೆಲವು ಆಗಿರ್ಬೋದು, ಅಚಾತುರ್ಯಗಳು ಆಗಿರ್ಬೋದು. ಮಾತ್ರ ಇದನ್ನು ನಾವು ನೋಡಿದಾಗ, ಇಲ್ಲಿ ನಾವು ಒಂದು 50 ಮೀಟರ್ ಕಸವನ್ನು ಹೆಕ್ಕಿಲ್ಲ. ಆ 50 ಮೀಟರ್ ಒಳಗಡೆ ನಮಗೆ ಇನ್ನೂ ಈಗ ಒಂದು 15-20 ಚೀಲ ಬರೀ ಪ್ಲಾಸ್ಟಿಕ್ಗಳು, ಊಟ ಮಾಡಿದ ಕವರಿನ ತಟ್ಟೆಗಳು ಮತ್ತು ಎಣ್ಣೆ ಬಾಟುಗಳು ಸಿಕ್ಕಿದವೆ. ನಾವು ಇದನ್ನ ಮಾಡೋಣ. ಎಲ್ಲಿ ಕೂಡ ನಾವು ಸ್ವಾತಂತ್ರ್ಯ ಇದೆ ನಮ್ಗೆ, ಎಲ್ಲಿ ಕೂಡ ಏನು ಬೇಕಾದ್ರೂ ನಾವು ಮಾಡಕ್ಕೆ ರೆಡಿ ಇದೀವಿ. ಆದ್ರೂ ಊಟ ಮಾಡುವಾಗ ಅಲ್ಲ ಪ್ಲಾಸ್ಟಿಕ್ ಏನಾದ್ರೂ ಯೂಸ್ ಮಾಡುವಾಗ ಅದನ್ನು ನಮ್ಮ ಗಾಡಿಯಲ್ಲೇ ಇಟ್ಕೊಂಡು ಎಲ್ಲಾದ್ರೂ ಒಂದು ಕಸದ ತೊಟ್ಟಿ ಇಲ್ಲದ್ರೆ ಮನೆಗೆ ತಗೊಂಡೋಗಿ ಅದನ್ನು ಕಸದವರಿಗೆ ಕೊಡುವ ಯೋಜನೆಯನ್ನು ಖಂಡಿತ ಮಾಡೋಣ. ಅದೇ ನಾನು ಹೇಳ್ದಂಗೆ, ಇಂಥ ಒಂದು ಸ್ವಚ್ಛ ಪರಿಸರವನ್ನು ಇಟ್ಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿ. ಯಾಕೆಂದ್ರೆ ಈಗಿನ ಈ ನಮ್ಮ ಫಾಸ್ಟ್ ಯುಗದಲ್ಲಿ ಎಲ್ಲರೂ ಕಾಯಿಲೆಗಳಿಂದ ನರಳ್ತಾ ಇದ್ದಾರೆ. ಎಲ್ಲ ಕಾಯಿಲೆಗಳಿಗೆ ಮುಖ್ಯ ಕಾರಣ ನಾವು ಸ್ವಚ್ಛತೆಯ ಅರಿವಿಲ್ಲದಿರುವುದು, ನಮ್ಮ ಅಸಹ್ಯತನ, ನಮ್ಮ ಸ್ವಚ್ಛತೆಯ
ಗೊಂದಲದಿಂದ ಎಲ್ಲ ಇಂಥ ಕಾಯಿಲೆಗಳು ಶುರುವಾಗಿ ನಮ್ಮ ಆರೋಗ್ಯದ ಮೇಲೆ ಪರಿಣಾಮವನ್ನು ಉಂಟು ಮಾಡುತ್ತೆ. ಹಾಗಾಗಿ ನಮ್ಮ ನೇತಾಜಿ ಯುವ ಮಿತ್ರರು ಇನ್ನು ಮುಂದೆಯೂ ಕೂಡ ಮುಂದಿನ ದಿನಗಳಲ್ಲಿ ನಾವು ಇಂಥ ಸಮಾಜಮುಖಿ ಸುಮಾರು ಕಾರ್ಯಕ್ರಮಗಳನ್ನು ಮಾಡಿಕೊಳ್ಳುವವರಿದ್ದೀವಿ. ಹಾಗಾಗಿ ಎಲ್ಲರೂ ಯಾರು ನಾಗರಿಕರಿಗೆ ಆ ಇಂಟ್ರೆಸ್ಟ್ ಇದೆ ಅವರು ನಮ್ಮೊಟ್ಟಿಗೆ ಕೈ ಜೋಡಿಸೋಣ. ಇದು ಪ್ರಚಾರಕ್ಕಲ್ಲ, ಎಲ್ಲರೂ ಒಟ್ಟಿಗೆ ಕೈ ಜೋಡಿಸಿಕೊಂಡು ನಾವು ಸ್ವಚ್ಛತೆಯನ್ನು ಮಾಡೋಣ, ತೀರ್ಥಹಳ್ಳಿಯ ಅಭಿವೃದ್ಧಿಗೆ ಕಾರಣರಾಗೋಣ ಅಂತ ಹೇಳಿ ಮಾತಾಡುತ್ತಾ, ತೀರ್ಥಹಳ್ಳಿ ನಮ್ಮ ಹೆಮ್ಮೆ. ನಮಸ್ಕಾರ.